ಮಲೆನಾಡಿನಲ್ಲಿ ನಿರಂತರ ಮಳೆಯಾದ ಹಿನ್ನೆಲೆಯಲ್ಲಿ ತುಂಗಾ ನದಿಯು ಭರ್ತಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ವತಿಯಿಂದ ತುಂಬಿದ ತುಂಗೆಗೆ ಬಾಗಿನ ಸಮರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಸದಸ್ಯ ಹಾಗೂ ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅದೊಂದು ಬಿಡ್ತಾ ಇಲ್ಲ ನೋಡಿ ಗಂಟೆ ತುಂಗಾ ನದಿಗೆ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಹಾಗೂ ಶಿವಮೊಗ್ಗ ನಗರ ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿಬಿಟ್ಟು ತುಂಗಾ ನದಿಗೆ ಬಾಗಿನವನ್ನು ಅರ್ಪಿಸ್ತಾ ಇದ್ದೀವಿ. ಇದು ಎಲ್ರಿಗೂ ಜಿಲ್ಲೆಯಾದ್ಯಂತ ಎಲ್ರಿಗೂ ತುಂಗಾ ನದಿ ಒಳ್ಳೇದು ಮಾಡಲಿ, ರೈತರಿಗೂ ಮತ್ತು ಕುಡಿಯೋ ನೀರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂದ್ಬಿಟ್ಟು ಇವತ್ತು ಈ ಪೂಜೆ ಮೂಲಕ ಬಾಗಿನವನ್ನು ಅರ್ಪಿಸಿದ್ದೀವಿ. ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಿರಿಯರು ಆದಂತಹ ಕಡಿದಾಳ್ ಗೋಪಾಲ್ರವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಾಯಕ ನಾಯಕಿಯರು ಎಲ್ಲರೂ ಸೇರಿ ನಮ್ಮ ಜೀವನದಿ ತುಂಗಾ ನದಿಗೆ ಬಾಗಿನವನ್ನ ಅರ್ಪಿಸುವಂತಹ ಸಂಪ್ರದಾಯವನ್ನ ಆಚರಣೆ ಮಾಡಿದ್ದೀವಿ. ಯಾವತ್ತೂ ಕೂಡ ಏನು ಪ್ರತಿ ವರ್ಷದಂತೆ ತುಂಗೆ ನಮ್ಮ ಊರಿನಲ್ಲಿ ಸಂಭ್ರಮವನ್ನ ಆಚರಿಸಿದ ಕ್ಷಣವನ್ನ ನಾವು ಈ ರೀತಿಯಾಗಿ ನಮ್ಮ ಮನೆಯ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರಿ ಹಬ್ಬದ ದಿನ ಬಾಗಿನವನ್ನ ಕೊಡ್ತೀವಿ, ಅದೇ ರೀತಿ ತುಂಗೆಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನ ಸಮರ್ಪಣೆ ಮಾಡಿದ್ದೀವಿ. ಶಾಂತವಾಗಿ ತುಂಗಾ ಮಾತೆ ಎಲ್ಲ ನಿನ್ನ ಹರಿದಾಟವನ್ನ ಮಾಡು, ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನೀನು ಯಾವತ್ತೂ ಕೂಡ ಆಶೀರ್ವಾದವನ್ನ ಮಾಡಿದೀಯಾ, ಮುಂದೆ ಕೂಡ ಇದೇ ರೀತಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಾವೆಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಈ ಹಬ್ಬದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿ ಹಬ್ಬವನ್ನ ಆಚರಣೆ ಮಾಡಿದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.